ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅದೆಲ್ಲ ವಿವರಗಳನ್ನು ನಾವು ಕೊಡ್ತೀವಿ. ಅದಕ್ಕಿಂತ ಮೊದಲು ಇವತ್ತು ಮುಖ್ಯಮಂತ್ರಿಗಳು ಇದ್ದಕ್ಕಿದ್ದಂಗೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ದಾರೆ. ದಿಢೀರ್ನೆ ಇದ್ದಕ್ಕಿದ್ದಂಗೆ ಸಿಎಂ ಅವರು ನೋಡಿ ವಿಕ್ಟೋರಿಯಾ ಸಿಬ್ಬಂದಿ ಬೆಚ್ಚಿ ಬಿದ್ದುಬಿಟ್ರು. ಯಾಕೆ ಸಿದ್ದರಾಮಯ್ಯ ದಿಢೀರ್ನೆ ಬಂದರು? ರೋಗಿಗಳ ಆರೋಗ್ಯವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಸ್ಥಿತಿಗತಿಗಳೇನು ಅನ್ನೋದನ್ನು ನೋಡ್ತಾ ಇದ್ದಾರೆ. ಇದು ನಾವು ನೋಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ ದೃಶ್ಯಗಳನ್ನು. ಸರ್ ಸ್ವಲ್ಪ 100% ಡೈಲಿ 100% ಡೈಲಿ ವೇಟ್ ಇದೆ ಸರ್. ಕಟ್ ಸಿಗಲ್ಲ ಸರ್. ಅರ್ಜೆಂಟ್ ಕಟ್ ಬೇಕು ಸರ್. ಏನಾಗಿದೆ ಈ ಸದ್ಯಕ್ಕೆ ಬೇಡ ಅಂತ ನಮಸ್ಕಾರ ಸ್ವಾಮಿ. ನಾವು ಚಂದ್ರಾಲಯ ಬಿಟ್ಟು 100 ಆಯುಷ್ಯ ಇರಬೇಕು, ಜಗತ್ತಿನಲ್ಲಿ ಜೀವಿಸಬೇಕು, ಮತ್ತೆ ಮತ್ತೆ ಕಾಣಿಸ್ತು ಜೀವಿಸಬೇಕು, ಹೋರಾಟದಲ್ಲಿ ಜೀವಿಸಬೇಕು. ಹೆಂಗಪ್ಪ ಯಾರಿಗೂ ಹೇಳಲಿಲ್ಲ, ಕೇಳಿಲ್ಲ. ಸಿದ್ದರಾಮಯ್ಯನವರು ಇದ್ದಕ್ಕಿದ್ದಂಗೆ ದಿಢೀರ್ನೆ ಬಂದರು. ಮುಖ್ಯಮಂತ್ರಿಗಳು ಬಂದಿದ್ದೆ ನೋಡಿ ಅಧಿಕಾರಿಗಳು ಬೆಚ್ಚಿ ಬಿದ್ದುಬಿಟ್ರು. ಜೊತೆಗೆ ನಾವು ನೋಡ್ತಾ ಇದ್ದೀವಿ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಇದ್ದಾರೆ. ಅವರು ಕೂಡ ಜೊತೆ ಬಂದಿದ್ದಾರೆ. ರೋಗಿಗಳ ಸಮಸ್ಯೆಗಳನ್ನು ಕೇಳಿದ್ರು ಸಿದ್ದರಾಮಯ್ಯನವರು. ಸ್ಥಿತಿಗತಿಗಳು ಹೆಂಗಿದೆ ಅಂತ ನೋಡಿದ್ರು. ವಿಕ್ಟೋರಿಯಾ ಆಸ್ಪತ್ರೆ ಜನಜಂಗಳಿ ಇರುವಂಥ ಆಸ್ಪತ್ರೆ. ಯಾವಾಗಲೂ ಕೂಡ ಜನ, ವಿಪರೀತ ಪ್ರಮಾಣದಲ್ಲಿ ಜನ ಇರ್ತಾರೆ. ದಿಢೀರ್ನೆ ಸಿದ್ದರಾಮಯ್ಯ ಯಾಕೆ ಬಂದರು ಅದೇ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಕಾರಣ ಇಲ್ಲದೇ ಸಿದ್ದರಾಮಯ್ಯನವರು ಬರ್ತಾರಾ? ಫಸ್ಟ್ ವಾಡಿ ಕರ್ಕೊಂಡು